ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಹಾಗೆ ತುಂಬ ಡಿಪ್ರೆಷನ್ಗೆ ಹೋಗಿ ಸಿದ್ದು ನನಗೆ ಕಟ್ಟಬೇಕಾಗಿರೋ ತಾಳಿನ ಶಾರದಾಗೆ ಕಟ್ಟಿದ್ನಲ್ಲ ಅಂತ ಆ ಮೂಮೆಂಟ್ನ ನೆನಪಿಸ್ಕೊಂಡು ರೂಮಲ್ಲಿರೋ ಬರೋದನ್ನೆಲ್ಲ ತೆಗ್ದು ಬಿಸಾಕಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಮನೇಲಿ ನಾನು ರಾಣಿ ಥರ ಇದ್ದೆ. ನಾನು ಏನು ಬಯಸ್ತೀನಿ ಅದೆಲ್ಲ ನನ್ನ ಕಾಲು ಕೆಳಗಡೆ ಬಂದು ಬೀಳ್ತಿತ್ತು. ಹಾಗೆ ನನ್ನಮ್ಮ ನನಗೇನು ಇಷ್ಟ ಅದನ್ನೆಲ್ಲ ಪ್ರತಿದಿನ ತಿಂಡಿನ ಮಾಡಿ ಕೈಯಾರೆ ನನಗೆ ತಿನ್ನಿಸ್ತಿದ್ಲು. ಹಾಗೆ ನಮ್ಮ ಪಪ್ಪ ಅಂತೂ ಪ್ರತಿದಿನ ನನ್ನ ಬಗ್ಗೆ ವಿಚಾರಿಸ್ತಾ ಇದ್ರು. ಹಾಗೆ ಸಿದ್ದು ಅಂತೂ ಎಲ್ಲಿ ಹೋಗ್ತಾನಲ್ಲೆಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ. ನನ್ನ ಲೈಫು ತುಂಬ ಕಲರ್ಫುಲ್ ಆಗಿ ಇತ್ತು. ಆದರೆ ಈ ಕಲರ್ಫುಲ್ ಲೈಫಿಗೆ ಶಾರದಾನೊಳೆ ಎಂಟ್ರಿ ಕೊಟ್ಟು ನನ್ನನ್ನು ಸರ್ವನಾಶ ಮಾಡಿಬಿಟ್ಲು. ನನ್ನಿಂದ ನನ್ನವರೆಲ್ಲರೂ ಸಹ ಕಿತ್ಕೊಬಿಟ್ಲು ಅಂತ ಮದುವೆ ಆಗಿದ್ದ ದಿನಗಳನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಸಿದ್ದು ಶಾರದಂಗೆ ತಾಳಿ ಕಟ್ಟಿದ ಮೂಮೆಂಟ್ ಎಲ್ಲ ನೆನ್ಪು ಮಾಡ್ಕೊಂಡು ಹುಚ್ಚಿ ಥರ ಹಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅಮ್ಮ ನೋಡಿದರೆ ಬಾಯಿ ತುಂಬ ಶಾರದಾ ಅಂತ ಯಾವಾಗಲೂ ಅವ್ರು ಜಪನೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಸಹ ಮನೇಲೆಲ್ಲರೂ ಶಾರದಾ ಬೇಕು ಅಂತಿದ್ರು. ಆದರೆ ಈ ಜ್ಯೋತಿಕಾ ಇದ್ದಾಳೆ ಅನ್ನೋದು ಮಾತ್ರ ಅವ್ರಿಗೆ ಯಾವತ್ತೂ ನೆನಪೇ ಆಗಲಿಲ್ಲ. ಅದೇ ಶಾರದಾ ನನ್ನ ಜೀವನಕ್ಕೆ ಮುಳ್ಳಾಗಿ ಬಂದ್ಬಿಟ್ಟು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಲು ಅಂತ ತುಂಬ ಜೋರಾಗಿ ಕಿರಿತಾ ಇರ್ತಾಳೆ. ಹಾಗೆ ಅದೇ ಶಾರದಾ ನನ್ನ ಸಿದ್ದನ್ನ ಬುಟ್ಟಿಗೆ ಹಾಕೋಬಿಟ್ಟು ನನ್ನ ಸರ್ವನಾಶ ಮಾಡಿದ್ಲು ಅಂತ ಕೋಪ ಮಾಡ್ಕೊಂಡು ಒಳಗಡೆ ಕೂಗಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದು ತಾತನಿಗೆ ಹೇಳ್ತಾ ಇರ್ತಾನೆ, ನೋಡಿ ತಾತ, ನಾನು ಮಾಡಿದ ತಪ್ಪು ಅಂತ ಎಲ್ಲರಿಗೂ ಗೊತ್ತು, ಆದರೆ ನನಗೆ ಮಾತ್ರ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಇವಾಗಲೂ ಸಹ ಅನ್ನಿಸ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾರೆ. ನೋಡಿ ತಾತ, ಯಾಕೆಂತಂದರೆ ಇಷ್ಟೆಲ್ದಿನ ಜ್ಯೋತಿಕನ ಮದುವೆಯಾಗಿ ಜೀವನ ಪೂರ್ತಿ ನಾನು ಕೊರಬೇಕಾಗಿತ್ತು. ನನ್ನ ಮನಸ್ಸಾಕ್ಷಿ ವಿರುದ್ಧ ನಾನು ಮದುವೆಯಾಗಿ ಜೀವನ ಪೂರ್ತಿ ನರಳಬೇಕಿತ್ತು. ಅದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ವಾದ ಮಾಡ್ತಾ ಇರ್ತಾನೆ. ಹಾಗೆ ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಿದೆ ತಾತ ಅಂತ ಅನ್ಬೇಕಾದ್ರೆ, ಅಲ್ಲ ಸಿದ್ದು, ಮಾಡಿರೋ ತಪ್ಪನ್ನ ಮಾಡಿಲ್ಲ ಅಂತ ಹೇಳಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ವಿಮಲ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಬೈತಾ ಇರ್ತಾಳೆ, ಅಲ್ಲ ಕಣೋ, ನೀನು ಮದುವೆ ಆಗಿ ಯಾವ ಹುಡುಗಿ ಸಿಗ್ಲಿಲ್ವಾ? ಹೋಗಿ ಶಾರದಾನಿಗೆ ತಾಳಿ ಕಟ್ಟಿದೆಯಲ್ಲ, ಅವಳಿಗೆ 6 ವರ್ಷದ ಮಗಳಿದ್ದಾಳೆ ಕಣೋ ಅಂತ ಅನ್ಬೇಕಾದ್ರೆ ತಲೆ ತಗ್ಸಿ ಶಾರದಾ ನಿಂತ್ಕೊಂಡಿದ್ರೆ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ, ನಮ್ಮ ಅಕ್ಕಪಕ್ಕದವರು ನಮ್ಮನ್ನ ಇಂಟ್ರೆಸ್ಟು ಕೇಳಿದರೆ ಏನಂತ ಹೇಳು? ನನ್ನ ಮಗ ಆಲ್ರೆಡಿ ಮದುವೆ ಆಗಿರೋ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂತ ಹೇಳ, ಅಥವಾ ಮದುವೆ ಆಗಿ ಮಗು ಇರೋಳನ್ನ ಲವ್ ಮಾಡಿ ಮದುವೆ ಅದ ಅಂತ ಹೇಳ, ಏನಂತ ಹೇಳು ಅಂತ ತಲೆನ ಕೆಚ್ಕೋತಾ ಇರ್ತಾಳೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು, ದೇವ್ರೆ ನೀನು ಇದೆಯಾ? ನಿಜವಾಗ್ಲೂ ಇರೋದಿದ್ರೆ ನನಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ? ನನಗೆ ಐಷಾರಾಮಿ ಜೀವನ ಕೊಟ್ಟೆ, ಕುಟುಂಬದವ್ರ ಪ್ರೀತಿನೂ ಕೊಟ್ಟೆ, 25 ವರ್ಷ ಆದಮೇಲೆ ನನ್ನ ನಿಜವಾದ ತಂದೆ ತಾಯಿ ಯಾರು ಅನ್ನೋದನ್ನು ತೋರಿಸ್ಕೊಟ್ಟೆ. ಆದರೆ ನಾನು ಸಿದ್ದುನ ಮದುವೆಯಾಗಿ ಆ ನೋವನ್ನ ಮರೆಯೋಣ ಅಂತ ನಾನು ಅಂದ್ಕೊಂಡೆ. ಆದರೆ ಶಾರದನ ಸಿದ್ದು ಪ್ರೀತಿ ಮಾಡಿ ಅವಳಿಗೆ ತಾಳಿ ಕಟ್ಬಿಟ್ಟ. ಇವಾಗ ನಾನು ಏನು ಮಾಡಲಿ ದೇವ್ರೆ, ನಾನೇನು ಮಾಡಲಿ ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ಹಾಗೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಕಣ್ಣೀರಾಗ್ತಾಳೆ. ಹಾಗೆ ಹುಚ್ಚಿ ಥರ ನಗಾಡ್ತಾ ಇರ್ತಾಳೆ. ಮತ್ತೆ ನಗಾಡ್ಕೋತಾಳೆ, ಮತ್ತೆ ಅಳ್ತಾಳೆ, ಗೋಗರಿತಾ ಇರ್ತಾಳೆ. ಅಯ್ಯೋ ದೇವ್ರೆ, ನಾನು ಈ ಮನೆ ಮಗಳು ಅಲ್ಲ, ಹಾಗೆ ಸಿದ್ದು ಹೆಂಡತಿ ಅಲ್ಲ ಅಂದಮೇಲೆ ನಾನು ಜೀವನ ಹೇಗಪ್ಪ ಮಾಡಲಿ ಅಂತ ತಲೆನ ಕೆಚ್ಕೋತಾ ಇರ್ತಾಳೆ. ಹಾಗೆ ಒಂದು ಕಡೆ ತಾತ ಕಣ್ಣೀರು ಹಾಕೊಂಡು ಸಿದ್ಧಗೆ ಹೇಳ್ತಾ ಇರ್ತಾರೆ, ಜ್ಯೋತಿಕನಿಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ಅದು ನಿನಗೆ ನೆನಪಾಗ್ತಿಲ್ವೇನೋ? ಅವಳಿಗೆ ನಾವು ಹೇಗೆ ಮುಖ ತೋರಿಸ್ಲಿ? ಅವಳಿಗೆ ಏನಂತ ನಾನು ಹೇಳಲಿ ಅಂತ ಕಣ್ಣೀರು ಹಾಕ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾರೆ, ಶಾರದನ್ನ ಎಷ್ಟೋ ಸಲ ನಾನು ವಹಿಸ್ಕೊಂಡು ಬರ್ತಾ ಇದ್ದೆ, ಆದರೆ ಆವಿಗೆ ನಾವು ಹಾಲು ಎರ್ದಂಗೆ ಆಯ್ತು ಕಣೋ, ಮನೇಲಿ ಹಾವಿಟ್ಕೊಂಡು ತುಂಬ ಚೆನ್ನಾಗಿ ನಾವು ಹಾಲು ಎರೆದು ಅಂತ ಶಾರದಂಗೆ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಸಿದ್ದು ನಿಂತ್ಕೊಬಿಡ್ತಾನೆ. ಜೊತೆಗೆ ಶಾರದಾ ತುಂಬ ಬೇಜಾರಿಂದ ಕಣ್ಣೀರು ಹಾಕ್ತಾ ಇರ್ತಾಳೆ. ನೋಡು, ಇಲ್ಲಿ ನಿಂತಿದೆಯಲ್ಲ, ಇದೇ ಅವಾಗೆ ಹಾಲು ಎರೆದಿದ್ದು, ಇವಾಗ ನೋಡು ಅದು ತನ್ನ ಬುದ್ಧಿ ಬಿಡುತ್ತಾ ಚೆನ್ನಾಗಿ ಕಚ್ಚಿಬಿಡ್ತು ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ತಾತ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಯಾವತ್ತೂ ನಿಮಗಿನ್ನ ನೋವು ಕೊಡಲ್ಲ, ನಾನು ಈ ಮನೆಯಿಂದ ಹೊರ್ಟೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಓಡೋಗಿ ಶಾರದವ್ರೇ ನಿಂತ್ಕೊಳ್ಳಿ, ನೀವೆಲ್ಲೂ ಹೋಗಂಗಿಲ್ಲ, ನೀವು ನನ್ನ ಹೆಂಡ್ತಿ ಅಂತ ಅನ್ಬೇಕಾದ್ರೆ ಮುಚ್ಚಿರಿ ಸಾಕು ನೀವಿಬ್ರು ಬಾಯಿನ ಅಂತ ತಾತ ಕೋಪ ಮಾಡ್ಕೊಂಡು ಮತ್ತೆ ಬೈತಾ ಇರ್ತಾರೆ. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೋಕ್ಕೆ ಮುಂಚೆ ಹೋಗಿ ಆಚೆ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗಿರ್ತಿರುತ್ತೆ. ಜೊತೆಗೆ ತುಂಬ ಕೋಪ ಮಾಡ್ಕೊಂಡು ಸಿದ್ದು ತಾತ ಮುಖ ನಾನು ನೋಡಿ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನೀನು ಮುಂಚೆನೇ ಹೇಳ್ಬೇಕಿತ್ತು, ನಾನು ಜ್ಯೋತಿಕನ್ ಲವ್ ಮಾಡ್ತಿಲ್ಲ, ಶಾರದನ್ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೆಂಟಸ್ಟ್ರ ಮುಂದೆ ಹಾಗೆ ಅಕ್ಕಪಕ್ಕದವ್ರ ಮುಂದೆ ನಮ್ಮ ಮರ್ಯಾದೆ ಆದರೂ ಉಳಿತಿತ್ತು, ಅದನ್ನಾದರೂ ಮಾಡ್ಬೋದಿತ್ತು ಅಲ್ವೇನೋ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ದಶರಥ ಕೇಳ್ತಾ ಇರ್ತಾನೆ, ಏನು ಸಿದ್ದು ಮುಂಚೆನೇ ಶಾರದನ್ನ ಲವ್ ಮಾಡ್ತಿದ್ನ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾನೆ. ಅಲ್ಲ ಕಣೋ ಸಿದ್ದು, ನೀನು ಈ ಮುಂಚೆ ವಿಷಯನ ನಮಗೆಲ್ಲ ಹೇಳಿದ್ರೆ ನಾವೇನಾದರೂ ಮಾಡ್ತಾ ಇದ್ವಿ ಅಲ್ವಾ? ನೋವು ನಲಿವು ಸುಖ ದುಃಖ ಎಲ್ಲದ್ರೂ ನಾವು ಭಾಗಿಯಾಗಿದ್ವಿ ಅಂದಮೇಲೆ ನಮ್ಮ ಹತ್ರ ಯಾಕೋ ಮುಚ್ಚಿಡ್ತೆ? ಅಲ್ಲಮ್ಮ ಶಾರದಾ, ನಾನು ಸುಮಿತ್ರಾ ಇಬ್ಬರು ಸಹ ನಿನ್ನ ಸ್ವಂತ ಮಗಳು ಅಂತ ಅನ್ಕೊಂಡಿದ್ವಿ, ನೀನು ನಮಗೆ ಇಂಥ ಪ್ರತ್ಯುತ್ತರ ಕೊಟ್ಬಿಟ್ಟೆ ಅಂತ ಕೇಳ್ತಾರೆ. ಶಾರದಾ ಕಣ್ಣೀರು ಹಾಕೊಂಡು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕನ ಸಹ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಗೋಳು ಅಂತ ಅಳ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರಾ ಕಣ್ಣೀರು ಹಾಕೊಂಡು ಓಡ್ ಬರ್ತಾಳೆ.
ಎದಳು ಬಂಗಾರ, ಈ ಹೊತ್ತಿನಲ್ಲಿ ನೀನು ತಾಳ್ಮೆ ತಗೋಬೇಕು, ಈ ಥರ ಕಣ್ಣೀರು ಹಾಕ್ಬಾರ್ದು. ಆಗಿದ್ದೆಲ್ಲ ಆಗೋಯ್ತು, ಆಗಿದ್ದನ್ನು ಯಾರ ಕೈಲಿ ಸರಿ ಮಾಡೋಕ್ಕಾಗಲ್ಲ ಬಂಗಾರ, ಪ್ಲೀಸ್ ತಾಳ್ಮೆ ತಗೋ ಚಿನ್ನಿ ಅಂತ ಸಮಾಧಾನ ಮಾಡ್ತಾ ನೋಡು ಬಂಗಾರ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ನಿನ್ನ ಕಣ್ಣೀರು ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು, ಆಗೋದೆಲ್ಲ ಆಗೋಯ್ತು, ಸರಿ ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೊಂಡಾಗ ಇನ್ನೇನು ಮಾಡೋಣ ಮಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ಸುಮಿತ್ರನ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಲ್ಲಮ್ಮಮ್ಮ, ನಾನು ಇಷ್ಟಪಡೋದೇ ತಪ್ಪ, ನಾನು ಕನಸು ಕಾಣೋದೇ ತಪ್ಪ, ನಾನು ಮಾಡಲ್ ಆಗಬೇಕಂತ ತುಂಬ ಕನಸು ಪಟ್ಕೊಂಡು ಮಾಡಲ್ ಆದೆ. ಆ ಕಿರೀಟಿನ ಸ್ವಲ್ಪ ದಿನ ಮಾತ್ರ ನನ್ನ ತಲೆ ಮೇಲಿತ್ತು, ಅದನ್ನು ಸಹ ಶಾರದಾ ಕೈಯಾರೆ ಕಿತ್ಕೊಬಿಟ್ಲು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಸಿದ್ದನು ಸಹ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ಅವನೂ ಸಹ ನನ್ನಿಂದ ಕಿತ್ಕೊಬಿಟ್ಲು ಅಮ್ಮ ಅಂತ ಹೇಳ್ಬೇಕಾದ್ರೆ ಸುಮಿತ್ರನು ಸಹ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ನನ್ನ ಜೀವನನೇ ಹಾಳು ಮಾಡಿಬಿಟ್ಲು, ಇದೆಲ್ಲ ಶಾರದನಿಗೆ ಯಾಕೆ ಮಮ್ಮ ಅರ್ಥನೇ ಆಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜೊತೆಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಮಮ್ಮ, ಅವಳಿಗೆ ಉಳ್ಕೊಳ್ಳೋಕೆ ಆಶ್ರಯ ಕೊಟ್ವಿ, ಹೊಟ್ಟೆ ತುಂಬ 3 ಹೊತ್ತು ಊಟ ಕೊಟ್ವಿ, ಮನೆ ಮಗಳ ಥರ ನೋಡ್ಕೊಂಡ್ವಿ, ಆದರೂ ಸಹ ನನಗೆ ಇಂಥ ದೊಡ್ಡ ಅನ್ಯಾಯ ಮಾಡಿದ್ಲಲ್ಲ ಯಾಕೆ ಅಂತ ಅನ್ಬೇಕಾದ್ರೆ ಶಾರದನ ನೆನಪಿಸ್ಕೊಂಡು ಅವಳು ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ. ನಾನಿವತ್ತು ಜೀವಂತವಾಗಿ ಉಳಿದಿರೋದಕ್ಕೆ ಶಾರದನೇ ಕಾರಣ ಅಂತ ಹೇಳಿದ ಮಾತೆಲ್ಲನೂ ಸಹ ಸುಮಿತ್ರ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಿನ್ನನ್ನು ನಾನು ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬಂಗಾರ. ಇವತ್ತು ಸಿದ್ದು ಜೊತೆ ಮದುವೆ ಆಡ್ಕೊಂಡು ಬರ್ತೀಯಾ, ಮನೆ ತುಂಬಿಸ್ಕೋತೀವಿ, ತುಂಬ ಚೆನ್ನಾಗಿ ಸಂಸಾರ ಮಾಡ್ತೀಯಾ ಅಂತ ಏನೇನೋ ಕನಸು ಕಟ್ಟಿದ್ದೆ ನಾನು, ಆದರೆ ಎಲ್ಲದೂ ಸಹ ನನ್ನ ಕೈ ಮೀರಿ ಹೋಯ್ತು ಬಂಗಾರ ಅಂತ ಕಣ್ಣೀರು ಹಾಕ್ತಿದ್ರೆ ಇನ್ನೊಂದು ಕಡೆ ದಶರಥ ತುಂಬ ಕೋಪ ಮಾಡ್ಕೊಂಡು ಶಾರದನ ಬೈತಾ ಇರ್ತಾನೆ. ಅಲ್ಲ, ಇಷ್ಟೆಲ್ಲ ಮೋಸ ಮಾಡಿದೆಯಲ್ಲ ನೀನು ಜ್ಯೋತಿಕಾಗೆ, ಹಾಗೆ ಸುಮಿತ್ರನಿಗೆ ಎಷ್ಟು ನೋವಾಗುತ್ತೆ ಅಂತ ಒಂಚೂರಾದರೂ ನಿನಗೆ ಅರ್ಥ ಆಗಲಿಲ್ವಾ ಅಂತ ಅನ್ಬೇಕಾದ್ರೆ ಅವಳಿಗೆಲ್ಲನ ಅರ್ಥ ಆಗುತ್ತೆ, ಬೇಕು ಅಂತಲೇ ಪ್ಲಾನ್ ಮಾಡಿಕೊಂಡು ನನ್ನ ಮಗ ಕೂಟೆ ತಾಳಿ ಕೊಡ್ಸ್ಕೊಂಡು ಬಂದಿದ್ದಾಳೆ ಅಂತ ಈ ಕಡೆ ವಿಮಲನ್ನು ಬೈತಾ ಇರ್ತಾಳೆ. ಹಾಗೆ ಸಿದ್ದು ಮತ್ತು ಜ್ಯೋತಿಕ ಮಧ್ಯೆ ಮೂರನೊಳಗೆ ಯಾವಾಗಲೂ ಅವಳು ಬಂದಳು, ಆದರೆ ನಾವೇ ಸರಿಯಾಗಿ ಗಮನಿಸ್ತಿಲ್ಲ. ಎಂಗೇಜ್ಮೆಂಟ್ ಆಗಲಿ, ದೇವಸ್ಥಾನಕ್ಕೆ ಹೋಗಿದ್ದಾಗಲಿ, ನಿಶ್ಚಿತಾಂಕಾಗಲಿ, ಹಾಗೆ ಮದುವೆಲಿ ಯಾವಾಗಲೂ ಸಹ ಮೂರೊಳಗೆ ಬಂದುಬಿಟ್ಲು, ನೋಡಿ ನಾವು ಗಮನಿಸ್ತಿಲ್ಲ, ಎಲ್ಲ ಹಾಳಾಯಿತು ಅನ್ಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ಅಮ್ಮ. ಸಿದ್ಧ ಸರ್ನ ನಾನು ಯಾವತ್ತೂ ಪ್ರೀತಿ ಮಾಡಿಲ್ಲ, ಅವರನ್ನು ಯಾವಾಗಲೂ ನಾನು ಗೌರವದಿಂದ ಕಾಣ್ತಾ ಇದ್ದೆ. ಹಾಗೆ ನನಗೆ ಇವ್ರನ್ನ ಮದುವೆಯಾಗ ಯಾವ ಯೋಚನೆ ಸಹ ಇರಲಿಲ್ಲ. ಜ್ಯೋತಿಕ ಅವ್ರಿಗೆ ಸಿದ್ಧ ಸರ್ನ ಮದುವೆ ಆಗೋ ಅರ್ಹತೆ ಇದೆ, ನನಗೆ ಗ್ಯಾರಂಟಿ ಯಾವ ಅರ್ಹತೆಯೂ ಇಲ್ಲ. ನನ್ನ ಪಾಡಿ ನಾನು ನಿಂತಿದ್ದೆ, ಇವ್ರೇ ಬಂದು ನನ್ನ ಕೊತ್ತಿಗೆ ತಾಳಿನ ಕಟ್ಟಿ ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ. ಈ ಮದುವೆ ಮುಗಿದ್ಮೇಲೆ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ಈ ರೀತಿ ಮಾಡಿದ್ರು ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ನಿನ್ನ ಮೊಸಳೆ ಕಣ್ಣೀರಿಗೆ ಇಲ್ಲಾರು ಕರ್ಕೋರಿಲ್ಲ ಶಾರದಾ ಅಂತ ಬೈತಾ ಇರ್ತಾಳೆ. ಅಲ್ಲ ಕಣೆ ಶಾರದಾ, ನಿನಗೆ ನನ್ನ ಮಗನ ಮೇಲೆ ಪ್ರೀತಿ ಇಲ್ಲ ಅಂತಂದರೆ ನೀನು ಯಾಕೆ ಮೆಹಂದಿ ಹಾಕಿಸ್ಕೋಬೇಕಾರೆ ನನ್ನ ಮಗನ ಹೆಸರು ಬರ್ಸ್ಕೊಂಡೆ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆ ರೀತಿ ಪ್ರೀತಿ ಇಲ್ಲ ಅಂದಳು ಏನಕ್ಕೆ ಬರ್ಸ್ಕೊಂಡೆ, ನೀನು ಈಗ ಮಾಡಿದ್ದು ಅದೇ ಮೊದಲನೇ ದೊಡ್ಡ ತಪ್ಪು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಸಡನ್ನಾಗಿ ಶಾಕ್ ಆಗಿ ಎದ್ಬಿಟ್ಟು, ನೋಡು ಮಮ್ಮ, ಒಂದು ಕೆಲಸ ಮಾಡೋದು, ನಿನ್ನ ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ಕೋತಿಲ್ಲ, ಪ್ಲೀಸ್ ಮಾಡ್ಕೊಮಮ್ಮ. ಏನು ಗೊತ್ತಾ, ಶಾರದನ ಕೊರಳಲ್ಲಿರೋ ತಾಳಿ ನಾನು ಸಿದ್ದು ನನಗೆ ಕಟ್ಟಬೇಕಾಗಿದ್ದು, ದಯವಿಟ್ಟು ಅದನ್ನು ಕೊಟ್ಟು ನನಗೆ ಕಟ್ಟಾಗಿ ಹೇಳು ಪ್ಲೀಸ್ ಅಮ್ಮ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ನೋಡು ಪುಟಾಣಿ, ಸಮಾಧಾನ ಮಾಡ್ಕೊ, ನಿನ್ನ ನನ್ನ ಪುಟಾಣಿ ಅಲ್ವಾ, ವಿಧಿ ಆಟದ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ನೋಡು ಬಂಗಾರ, ಸಿದ್ದು ಆಗಲಿ ಆ ಶಾರದಾ ಆಗಲಿ ಈ ರೀತಿ ಮಾಡ್ತಾರೆ ಅಂತ ನಾನು ಕನಸು ಮನಸ್ಸಲ್ಲಿ ಅನ್ಸ್ಕೊಂಡಿರಲಿಲ್ಲ. ಕೈಯಲ್ಲಿರೋ ಮಿಠಾಯಿ ನಮ್ಮ ಬಾಯಿಗೆ ಬಂದು ಅದನ್ನು ಸಿಹಿನ ಅನುಭವಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಅದು ಹೋಗ್ಬೇಕೋ ಬಾಯೊಳಗೆ ಬೇಡ ಅನ್ನೋದು ನಿರ್ಧಾರ ಮಾಡೋದು ನಾವಲ್ಲ. ನೋಡು ಮಮ್ಮ, ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ, ಈ ಪ್ರಪಂಚನೇ ಬೇಡ ಅಂತ ಅನ್ನಿಸ್ತಿದೆ, ನಿನ್ನ ಮಡ್ಲಲ್ಲಿ ಹಾಗೆ ಮಲ್ಕೋಬೇಕು ಅಂತ ಅನ್ನಿಸ್ತಿದೆ ಅಂದಾಗ, ಪುಟಾಣಿ ಈ ರೀತಿ ಎಲ್ಲ ಮಾತಾಡ್ಬೇಡ ಕಣೆ ಅಂತ ಅಂದಾಗ, ಇಲ್ಲಮ್ಮ ನನಗೇನು ಬೇಡ, ಜಗತ್ತೇ ಬೇಡ, ನಾನು ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಪ್ಲೀಸ್ ನಾನು ಸತ್ತೋಗ್ತೀನಿ ಅಂತ ಅನ್ಬೇಕಾದ್ರೆ ಈ ರೀತಿ ಎಲ್ಲ ನನ್ನನ್ನು ಎದುರಿಸ್ಬೇಡ, ನನಗೆ ತುಂಬ ಭಯ ಆಗುತ್ತೆ ಕಣೆ ಅಂತ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ನೋಡು ಪುಟಾಣಿ, ನಿನ್ನ ಮನಸ್ಸಲ್ಲಿ ಎಷ್ಟು ಭಾರ ಇದೆ ಅಂತ ನನಗೆ ಗೊತ್ತು, ಎಷ್ಟು ಅಳಬೇಕು ಅದನ್ನು ಹತ್ಬಿಡೆ, ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ, ಪ್ಲೀಸ್ ಹತ್ಬಿಡೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ತಾತ ನಮ್ಮ ಜ್ಯೋತಿಕಾ ಬಂದಾಗಿಂದ ಕಣ್ಣೀರು ಹಾಕ್ತಿದ್ದಾಳೆ, ಅವಳನ್ನ ಯಾರೋ ಸಮಾಧಾನ ಮಾಡೋದು ಅಂತ ಇವರು ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ನಾನು ಯಾರು ಹೇಳಿದ್ರು ನೀವು ನಂಬಲ್ಲ, ಆದರೆ ಸುಮಿತ್ರಮ್ಮನಿಗೂ ಜ್ಯೋತಿಕ ಅವ್ರಿಗೂ ಒಂದೊಂದು ಸಲ ಹೇಳ್ಬೇಕು, ಆದರೆ ಖಂಡಿತ ಅವರು ಸಹ ನಂಬಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ನೋಡಿ ತಾತ, ಇನ್ಮೇಲೆ ನಾನು ನೋವು ಕೊಡೋಕ್ಕೆ ಇಷ್ಟಪಡಲ್ಲ, ಜಾಸ್ತಿ ಇದ್ದಷ್ಟು ನೋವು ಜಾಸ್ತಿ ಆಗುತ್ತೆ, ನಾನು ಈ ಮನೆ ಬಿಟ್ಟೆ ಹೊರಡ್ತೀನಿ, ನನಗೆ ಇಷ್ಟು ದಿನ ಸಾಕಿ ಸಲಹಿದ್ದೀರಾ, ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಹೆಗ್ಲು ಕೊಟ್ಟಿದ್ದೀರಾ, ನಿಮಗೆ ನಾನು ಯಾವಾಗಲೂ ಋಣಿ ಆಗಿರ್ತೀನಿ ಅಂತ ತಾತನಿಗೆ, ದಶರಥನಿಗೆ, ವಿಮಲನಿಗೆ ಕೈ ಮುಗಿದು ಹೇಳ್ತಾ ಇರ್ತಾಳೆ. ಹಾಗೆ ಬಾಗ್ಲ ಹತ್ರ ಬಂದು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಡ್ತೀನಿ ಅಂತ ಬರ್ತಿರ್ಬೇಕಾದ್ರೆ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಗ್ರಾನಿ ಬರ್ತಾಳೆ, ಇದೇನಿದು ಜ್ಯೋತಿಕಾ ಎಲ್ಲನೂ ಎಸ್ದುಬಿಟ್ಟು ಹಿಂಗೆ ಕಿರ್ಚಾಡ್ತಿದ್ದಾಳಲ್ಲ ಅಂತ ಒಳಗಡೆ ಬಂದು ನೋಡಿ ಅವಳಿಗೂ ಸಹ ತುಂಬ ಸಂಕಟ ಆಗ್ತಾ ಇರುತ್ತೆ. ನೋಡಮ್ಮ, ಗ್ರಾನಿ ಬಂದರು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ನೋಡು ಗ್ರಾನಿ ಅಂತ ಅಳ್ತಿರ್ತಾಳೆ. ಅಷ್ಟೊತ್ತಿಗೆ ಹೇಳ್ತಾ ಇರ್ತಾಳೆ, ಗೋಲ್ಡಿ ನೀನು ಬಿಟ್ಟು ನಾನು ದೊಡ್ಡ ಕೆಲಸ ತಪ್ಪು ಮಾಡಿದೆ, ನಿನ್ನ ಬಿಟ್ಟೋಗ್ಬಾರ್ದಿತ್ತು, ಯಾವಾಗಲೂ ನಾನು ನಿನ್ನ ಜೊತೆ ಇರಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಗ್ರಾನಿ ಹೇಳ್ತಿರ್ತಾಳೆ, ನೋಡಿದ ಸುಮಿತ್ರ, ಈ ಮನೆ ಮಗಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂದಾಗ ನನಗೆ ಗೊತ್ತಾಗ್ತಿದೆ ಅತ್ತೆ, ನನ್ನ ಮಗಳು ತುಂಬ ಕುಗ್ಗೋಗಿದ್ದಾಳೆ, ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ ಅಂತ ಮಗಳು
ಮಗಳ ಮುಖನ ಕಣ್ಣೀರನ್ನ ಒರೆಸ್ತಿರ್ಬೇಕಾದ್ರೆ ನೀರು ತಗೊಬರ್ತೀನಿ ಅಂತ ಗ್ರಾನಿ ನೀರು ತಗೊಂಡ್ಬಿಟ್ಟು ಕುಡಿಸು ಸುಮಿತ್ರ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಏನು ಬೇಡ ಗ್ರಾನಿ, ತುಂಬ ಚೆನ್ನಾಗಿ ನೀರನ್ನ ನೀವು ಮಂಟದಲ್ಲೇ ಕುಡಿಸ್ರಿ ಅಂತಂದಾಗ ಈ ರೀತಿ ಕುಗ್ಗೋಗ್ಬೇಡ, ನೋಡಿದ್ರೆ ಆ ಸಿದ್ದು ತಾಳಿ ಕಟ್ಕೊಂಡು ಶಾರದನ ಮನೆ ಮುಂದೆ ಕರ್ಕೊ ಬಂದಿದ್ದಾನೆ, ಅವರಿಬ್ಬರು ಹೊರಗಡೆ ನಿಂತಿದ್ದಾರೆ, ಅವ್ರ ಮುಂದೆ ನೀನು ಕುಗ್ಗೋಗಿದ್ರೆ ಚೆನ್ನಾಗಿರುತ್ತೆ ಹೇಳು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ನೋಡು ಪುಟಾಣಿ, ಎಂಥ ಸಂದರ್ಭ ಬಂದರೂ ಕುಗ್ಬಾರ್ದು ಕಣಮ್ಮ, ಸಮಾಧಾನ ಮಾಡ್ಕೋ, ತಾಳ್ಮೆಯಿಂದವ್ರು ಅಂತ ಹೇಳ್ಬೇಕಾದ್ರೆ ನೋಡು ಗ್ರಾನಿ, ಆ ಸಿದ್ದು ನನಗೆ ತಾಳಿ ಕಟ್ಟಬೇಕಿತ್ತು, ಅಂಥದ್ದಲ್ಲಿ ಆ ಶಾರದನ ಕಟ್ಟಿದ್ದು ಸಣ್ಣ ವಿಷಯನ ಹೇಳಿ ಮಮ್ಮ, ಸಣ್ಣ ವಿಷಯನ ಅಂತ ಕೂಗಾಡ್ತಾ ಇರ್ತಾಳೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಶಾರದಾ ಏನಾದರೂ ಈ ಮನೆಗೆ ಬಂದರೆ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ, ನಿಮಗಿನ್ನೂ ಗೊತ್ತಿಲ್ಲ ನನ್ನ ವಿಷಯದ ಬಗ್ಗೆ, ನಾನು ಏನಾಗ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಎದುರಿಸ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ ಹೋಗಿ ಬಿಡೋಕ್ಕೆ ಅಂತ ಮನೆ ಬಿಟ್ಟು ಹೊರಟು ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಶಾರದವ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನೀವು ಹೋಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ, ನೀವು ನಾನು ನಿಂತಿನೂ ಅನ್ನೋದನ್ನ ಸತ್ಯನ ಯಾರಿಂದಲೂ ಮುಚ್ಚಿಡೋಕ್ಕಾಗಲ್ಲ, ಹಾಗೆ ಈ ಬಗೆಗೆ ಸಮಸ್ಯೆಗೆ ಪರಿಹಾರನೂ ಸಹ ಸಿಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ನೋಡಿ ಸರ್, ಯಾವತ್ತೂ ಸಹ ನಿಮ್ಮನ್ನು ನಾನು ಗಂಡ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ದಯವಿಟ್ಟು ನನ್ನ ಪಡಿ ನನ್ನ ಹೋಗೋಕ್ಕೆ ದಾರಿ ಬಿಡಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಜೋರಾಗಿ ಹೇಳ್ತಾ ಇರ್ತಾಳೆ, ಶಾರದಾ ಏನಾದರೂ ಮನೆ ಒಳಗಡೆ ಬಂದರೆ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಅಂದಾಗ ಪ್ರತಿಯೊಬ್ಬರು ಶಾಕಾಗಿ ಜ್ಯೋತಿಕಾ ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಸಿದ್ದು ಮತ್ತು ಶಾರದನು ಶಾಕಾಗಿ ನಿಂತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ, ನಿನಗೊಂದು ಕಡೆ ಚಾನ್ಸ್ ಕೊಡ್ತೀನಿ, ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರೆತುಬಿಟ್ಟು ನನ್ನ ಮಗಳಿಗೋಸ್ಕರ ಒಂದು ಚಾನ್ಸ್ ಕೊಡ್ತೀನಿ, ಅವಳನ್ನ ಬಿಟ್ಟು ನೀನೊಬ್ಬ ಮಾತ್ರ ಮನೆಯೊಳಗೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಶಾರದಾ ಮುಖ ನೋಡ್ತಿರ್ಬೇಕಾದ್ರೆ ಏನು ನೀನು ಅವಳ ಮುಖ ನೋಡ್ತಿದ್ಯಾ, ನಾನು ಕರೆದಿಂತಾನೆ ಒಳಗಡೆ ಬಾ, ಈ ಹುಡುಗಿನ ಯಾವತ್ತೂ ನಾನು ಜೀವನದಲ್ಲಿ ಕ್ಷಮಿಸಲ್ಲ, ಹಾಗೆ ಮನೆ ಒಳಗನೂ ಕರೆಯಲ್ಲ, ಇವಳ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅಂತ ಅನಿಸುತ್ತೆ, ಚೀ ಅಂತ ಉಯ್ತಿರ್ಬೇಕಾದ್ರೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಬಣ್ಣ ಬದಲಾಯಿಸೋ ಊಸರೊಳಿ ಥರ ನಿನ್ನ ಥರ ಹಾಡಲ್ಲ ಅಂತ ಶಾರದಾಗೆ ಬೈತಾ ಇರ್ತಾರೆ. ಆಗ ಶಾರದಾ ತುಂಬ ಕೋಪ ಮಾಡ್ಕೊಂಡು ಸಿದ್ದುಗೆ ಹೇಳ್ತಾ ಇರ್ತಾಳೆ, ನೋಡಿ ಸರ್, ನನ್ನ ದಾರಿ ಬೇರೆ ನಿಮ್ಮ ದಾರಿ ಬೇರೆ, ಯಾವುದು ಸಹ ಒಂದು ಮಾಡೋಕ್ಕೆ ಆಗಲ್ಲ, ಈ ಕೊಳ್ಳಿಗೆ ತಾಳಿ ಕಟ್ಟಿ ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡಿದಿರಾ ಅಂತ ಬೈತಾ ಇರ್ತಾಳೆ. ನೋಡಿ, ದಯವಿಟ್ಟು ಮನೆಯವ್ರ ಮನಸ್ಸೆಲ್ಲ ನೋಯಿಸ್ಬೇಡಿ, ದಯವಿಟ್ಟು ನೀನು ಒಳಗಡೆ ಹೋಗಿ ನಮ್ಮ ಪಾಡಿ ನಮ್ಮನ್ನ ಬದುಕಕ್ಕೆ ಬಿಟ್ಬಿಡಿ ಸರ್ ಅಂತ ಕೈ ಮುಗಿತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್, ಅಮ್ಮನ ಮದುವೆ ಆದಮೇಲೆ 3 ಜನ ಒಟ್ಟೆಲಿಗೆ ಇರ್ತೀವಿ ಮನೇಲಿ ಒಟ್ಟಿಗೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅಮ್ಮನ ನನ್ನನ್ನು ದೂರ ಮಾಡ್ತಿದ್ಯಾ ಫ್ರೆಂಡ್ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ನನಗೆ ತುಂಬ ಭಯ ಆಗ್ತಿದೆ ಫ್ರೆಂಡ್ಸ್, ನೀರಿಲ್ಲ ಅಂತಂದರೆ ನಾನು ಹೇಗಿರೋದು ಅಂತ ಅನ್ಬೇಕಾದ್ರೆ ನೋಡು ಬಂಗಾರ, ನೀನು ಭಯ ಪಡಬೇಡ ಆಯಿತಾ, ಇಷ್ಟು ದಿನ ಈ ಮನೆಗೆ ನೀವು ಸಂಬಂಧನೇ ಇಲ್ದಲೇ ಅವ್ರು ಆಗಿದ್ರಿ, ಆದರೆ ಇನ್ಮೇಲೆ ನೀವಿಬ್ಬರು ನನ್ನ ಕುಟುಂಬ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಸಹ ದೀಪನ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.